ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳೇ ಮುಖ್ಯವಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಅಲ್ಲಿನ ಸಾವಿನ ಸಂಖ್ಯೆಯನ್ನ ಕೇಳಿದರೆ ದಿಗ್ಭ್ರಮೆಯನ್ನ ಉಂಟು ಮಾಡುತ್ತೆ ಈಗ ಕ್ಷಣಕ್ಕೆ. ಬಟ್ ಹಿಂದಿನ ಕರಾಳ ದಿನಗಳನ್ನು ನೆನಪಿಸಿಕೊಂಡ್ರೆ ಈ ನಂಬರ್ಸ್ಗಳು ಕಡಿಮೆನೆ. ಆದರೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಎಲ್ಲ ಮಾತನಾಡುವಂಥವ್ರು ಈ ವಿಚಾರವನ್ನು ಯಾಕೆ ಮಾತನಾಡೋದಿಲ್ಲ? ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. 440 ದಾಟಿದೆ ಈಗ ಸಾವಿನ ಸಂಖ್ಯೆ. ಹಸೀನಾ ದೇಶ ತೊರೆದ ಬಳಿಕ 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಹಸೀನಾ ಬೆಂಬಲಿಗರನ್ನ ಹುಡುಕಿ ಕೊಲ್ತಾ ಇದ್ದಾರೆ ಮೂಲಭೂತವಾದಿಗಳು. ನೊಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನಿಸ್ ಅವರಿಗೆ ಮಧ್ಯಂತರ ಸರ್ಕಾರದ ಹೊಣೆಯನ್ನ ಕೊಟ್ಟಿದ್ದಾರೆ. ಯೂನಿಸ್ ನೇಮಿಸಿ ರಾಷ್ಟ್ರಪತಿ ಮೊಹಮ್ಮದ್ ಶಹಬುದ್ದೀನ್ ಆದೇಶವನ್ನ ಹೊರಡಿಸಿದ್ದಾರೆ. ಬಡವರಿಗೋಸ್ಕರ ಹೋರಾಟ ಮಾಡಿದಂತಹ ವ್ಯಕ್ತಿ ಮೊಹಮ್ಮದ್ ಯೂನಿಸ್ ಅವರು ನೊಬೆಲ್ ಪುರಸ್ಕೃತರು. ಅವರಿಗೆ ಈಗ ಮಧ್ಯಂತರ ಸರ್ಕಾರದ ಹೊಣೆಯನ್ನು ಕೊಟ್ಟಿದ್ದಾರೆ. ಹೇಗೆ ನಿಭಾಯಿಸ್ತಾರೆ ಏನು ಅನ್ನೋದನ್ನು ನೋಡಬೇಕಾಗಿದೆ. ಸದ್ಯಕ್ಕೆ ಮೂಲಭೂತವಾದಿಗಳದ್ದೇ ಅಲ್ಲಿ ಕಾರ್ಬಾರ ಆಗೋಗಿದೆ. 440 ದಾಟಿದೆ ಸಾವಿನ ಸಂಖ್ಯೆ. ಭಾರತಕ್ಕೆ ಸ್ವತಂತ್ರ ಸಿಗುವ ಮುಂಚಿತವಾಗಿಯೂ ಕೂಡ ಅಲ್ಲಿ ಹಿಂದೂಗಳ ಮಾರಣಹೋಮ ನಡೀತಾ ಇದ್ದಿದ್ದು. ಅಲ್ಲಿ 30% ಹಿಂದೂಗಳಿದ್ದಿದ್ದು. 100ರಲ್ಲಿ 30 ಜನ ಬರೀ ಹಿಂದೂಗಳೇ ಇರ್ತಾ ಇದ್ದಿದ್ದು. ಈಗ ಅಲ್ಲಿ 6-7% ಮಾತ್ರ ಹಿಂದೂಗಳು ಉಳ್ಕೊಂಡಿದ್ದಾರೆ. 6-7% ಮಾತ್ರ ಹಿಂದೂಗಳು ಉಳ್ಕೊಂಡಿರೋದು. ಕಾರಣ ಇಷ್ಟೇ, ಗಲಭೆಗಳನ್ನು ಮಾಡಿಸುವಂಥದ್ದು. ಆಗ ಮುಸ್ಲಿಂ ಲೀಗ್ ಏನಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ 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 ಹತ್ಯೆಯನ್ನು ಮಾಡ್ತಾ ಇದ್ದಿತ್ತು. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಾಗ್ತಾ ಇದೆ ಈಗ ಬಾಂಗ್ಲಾದೇಶದಲ್ಲಿ, ಮತ್ತೆ ಯಾರನ್ನ ಈಗ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿಯೋಕೆ ತಂದಿಟ್ಟಿದ್ದು, ಯಾಕೆ ಇವರು ಮುನ್ನೆಲೆಗೆ ಬರ್ತಾ ಇದ್ದಾರೆ, ಏನದರ ಉದ್ದೇಶ, ಏನು ಡೀಟೇಲ್ ಸಿಗ್ತಾ ಇದೆ ಈಗ? ಅರುಣ್, ಮೊಹಮ್ಮದ್ ಯೂನುಸ್ ಅನ್ನೋರನ್ನ ಈಗ ಮಧ್ಯಂತರ ಪ್ರಧಾನಿಯಾಗಿ ಆಯ್ಕೆ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಅಲ್ಲಿನ ಅಧ್ಯಕ್ಷರು ಈಗ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಮುಖ್ಯವಾಗಿ ಮೊಹಮ್ಮದ್ ಯೂನಿಸ್ ಬಡವರ ಬ್ಯಾಂಕ್ ಅಂತಾನೆ ಕರೆಸ್ಕೊಂಡಂಥವ್ರು ಬಾಂಗ್ಲಾದೇಶದಲ್ಲಿ ಬಡತನದ ವಿರುದ್ಧ ಹೋರಾಟವನ್ನು ಸುದೀರ್ಘವಾಗಿ ಮಾಡಿದ್ರು. 2006ರಲ್ಲಿ ಇವರ ಹೋರಾಟಕ್ಕೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಹೀಗಾಗಿ ಇವರನ್ನ ಆಯ್ಕೆ ಮಾಡುವಂಥದ್ದು ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಯಾಕೆಂದರೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ಬೋದು ಮತ್ತು ಬಡವರ ಬಗ್ಗೆ ಒಂದಿಷ್ಟು ಕನ್ಸರ್ನ್ ಇರುವಂಥ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶವನ್ನು ಮತ್ತೊಂದು ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು ಎಲ್ಲರ ವಿಶ್ವಾಸ ಕೂಡ ಆಗಿರುವಂಥದ್ದು. ಮುಖ್ಯವಾಗಿ ಮೊಹಮ್ಮದ್ ಯೂನುಸ್ ಅವ್ರನ್ನ ಆಯ್ಕೆ ಮಾಡಲಿಕ್ಕೆ ಮತ್ತೊಂದು ಪ್ರಮುಖ ಕಾರಣ ಏನು ಅಂದರೆ, ಯಾರು ಈ ಮೀಸಲಾತಿ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು, ಈ ಪ್ರತಿಭಟನಾಕಾರರು, ಯುವಕರು, ವಿದ್ಯಾರ್ಥಿಗಳೇನಿದ್ರು, ಅವರೆಲ್ಲರ ಆಯ್ಕೆಯೂ ಕೂಡ ಮೊಹಮ್ಮದ್ ಯೂನಿಸ್ ಆಗಿತ್ತು. ಹೀಗಾಗಿ ಮೊಹಮ್ಮದ್ ಯೂನಿಸ್ ಅವರನ್ನೇ ಈಗ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಬಹುತೇಕ ಅವರು ಆಯ್ಕೆ ಖಚಿತ ಆಗಿರುವಂಥದ್ದು. ಅಧಿಕೃತವಾಗಿ ಪ್ರಮಾಣ ವಚನ ಒಂದು ಸ್ವೀಕರಿಸುವಂಥದ್ದು ಬಾಕಿ ಉಳ್ಕೊಂಡಿದೆ. ಬಹುಶಃ ಇವತ್ತು ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸುವಂತ ಸಾಧ್ಯತೆಗಳಿದ್ದಾವೆ. ಈ ಮೂಲಕ ಮೊಹಮ್ಮದ್ ಯೂನಿಸ್ ಹೊಸ ಪ್ರಧಾನಿಯಾಗಿ ಬಾಂಗ್ಲಾದೇಶಕ್ಕೆ ಆಯ್ಕೆ ಆಗಲಿದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಯೂನಿಸ್ ಅವರನ್ನ ನೇಮಿಸಿ ರಾಷ್ಟ್ರಪತಿ ಶಹಬುದ್ದೀನ್ ಅವರ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ರಸ್ತೆಗಳಲ್ಲಿ ಬೆಂಕಿ ಹಾಕಿ ದಾಂಧಲೆ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಧಾನಿಗಳ ನಿವಾಸಕ್ಕೆ ನುಗ್ಗಿ ಅಲ್ಲಿರುವಂಥ ಪೀಠೋಪಕರಣಗಳನ್ನೆಲ್ಲ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಕಂಡಿದ್ದೆಲ್ಲ ಲೂಟಿ